ನಮಸ್ಕಾರ ವೀಕ್ಷಕರೇ, ಆಯುರ್ ಕುಟೀರ ಸೂಪರ್ ಸ್ಪೆಷಾಲಿಟಿ ಸ್ಪೈನ್ ಸೆಂಟರ್ ಅರ್ಪಿಸುವ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಇನ್ನು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬ್ಯಾಕ್ ಪೈನ್, ಲೋ ಬ್ಯಾಕ್ ಪೈನ್ ಸಮಸ್ಯೆಗಳಿಗೆ ಕಾರಣಗಳು ಏನಿರಬಹುದು, ಲಕ್ಷಣಗಳು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಇನ್ನು ಟ್ರೀಟ್ ಮಾಡದೇ ಇದ್ರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ಗೆ ಒಳಗಾಗಬೇಕಾಗತ್ತೆ, ಇನ್ನು ಆಯುರ್ ಕುಟೀರನಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ಈ ಒಂದು ಬ್ಯಾಕ್ ಪೈನ್ ಸಮಸ್ಯೆಗಳಿಗೆ ನೀಡ್ತಾರೆ. ಸಾಕಷ್ಟು ಜನ ಪೇನ್ ಬರ್ತಾ ಇದೆ ಅಂದ್ರೆ ಬರೀ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಪೇನ್ ನ ಮುಂದೂಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಯಾವ ಹಂತದಲ್ಲಿ ವೈದ್ಯರನ್ನ ಭೇಟಿ ಮಾಡುವಂತದ್ದು ಸೂಕ್ತವಾಗಿರುತ್ತೆ, ಆಹಾರದಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತಾ, ಚಿಕಿತ್ಸೆ ಅನ್ನುವಂಥದ್ದು ಯಾವಾಗ ಅವಶ್ಯಕತೆ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ದಿಲೀಪ್ ಕುಮಾರ್ ಸರ್ ಇದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಆಯುರ್ ಕುಟೀರ ಸೆಂಟರ್ನ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತದ್ದು. ನೇರವಾಗಿ ಬರೋದಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಂಡು ವೈದ್ಯರನ್ನ ಭೇಟಿ ಮಾಡಬಹುದು. ಕಾರ್ಯಕ್ರಮದಲ್ಲಿ ನಾವು ಬ್ಯಾಕ್ ಪೈನ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬಹುದು, ಚಿಕಿತ್ಸೆಗಳನ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಸೊ ನಮಗೆ ಕಳೆದ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಒಂದು ಬ್ಯಾಕ್ ಪೈನ್ ಸಮಸ್ಯೆಗಳ ಬಗ್ಗೆ. ಈ ಲೋಯರ್ ಬ್ಯಾಕ್ ಪೈನ್ ಸಮಸ್ಯೆಗಳಿಗೆ ಏನೆಲ್ಲ ಕಾರಣ ಆಗಿರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಲೋ ಬ್ಯಾಕ್ ಪೈನ್ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಸಮಸ್ಯೆ. ಈಗ ನಾವೊಂದು 10 ಜನ ನೀವು ಪೇಷಂಟ್ ನ ನೋಡಿದ್ರೆ ಅಲ್ಲಿ ಅವರೊಂದು 7-8 ಜನ ಲೋ ಬ್ಯಾಕ್ ಪೈನ್ ಇದೆ ಅಂತ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ. ಇದು ಒಂದು ಸಾಮಾನ್ಯವಾದ ಸಮಸ್ಯೆ. ಅದಕ್ಕೆ ಕಾರಣಗಳು ಬಂದು 80% ಅವ್ರಿಗೆಲ್ಲರೂ ಒಂದು ಟ್ರಾಮಾ ಆಗಿರುತ್ತೆ. ಸೊ ಟ್ರಾಮಾ ಅಂತ ಅಂದ್ರೆ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಸಡನ್ ಜರ್ಕ್ಸ್ ಆಗಿರ್ಬೋದು, ಬಿದ್ದಿರ್ಬೋದು, ಮತ್ತೆ ಸಡನ್ ಆಗಿ ಭಾರ ಎತ್ತಿ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು. ಸೊ ಜಿಮ್ ಅಲ್ಲಿ ಬ್ಯಾಡ್ ಪೋಸ್ಟರ್ಸ್ ಇರ್ಬೋದು, ಸರಿಯಾದ ಪೋಸ್ಟರ್ ಅಲ್ಲಿ ಯೋಗ ಮಾಡದಲ್ಲೇ ಇರ್ಬೋದು. ಸೊ ಒಂದೇ ಕಂಟಿನ್ಯೂಸ್ ಆಗಿ ಕೂತ್ಕೊಳೋದು. ಸೊ ಇದು ಬಂದು ನಮ್ಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಾನೆ ಕರಿತೀವಿ. ಸೊ ನಮ್ದು ಲೈಫ್ ಸ್ಟೈಲ್ ಸರಿಗಿಲ್ಲ, ನಮ್ದು ಫುಡ್ ಸ್ಟೈಲ್ ಸರಿಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಲೋ ಬ್ಯಾಕ್ ಏಕ್ ಬರುತ್ತೆ. ಸೊ ಮೇಜರ್ 80% ಅವ್ರಿಗೆ ಒಂದು ಟ್ರಾಮಾ ಇರುತ್ತೆ. ರಿಮೈನಿಂಗ್ 20% ಏನ್ ಹೇಳ್ತೀವಲ್ವಾ, ಅದು ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು. ಸೊ ಅರೌಂಡ್ ದ ಏಜ್ ಒಂದು 40-50 ಇಯರ್ಸ್ಗೆ ಅವ್ರಿಗೆ ವೇರ್ ಅಂಡ್ ಟಿಯರ್ಸ್ ಕಾಮನ್ ಆಗಿರುತ್ತೆ. ಡಿಸ್ಕ್ ಡಿಜನರೇಷನ್ ಅಂತ ಕರಿತೀವಿ. ಸೊ ಏನು ಡಿಸ್ಕ್ ಇರುತ್ತಲ್ವಾ, ಇದು ಸ್ವಲ್ಪ ಡಿಜನರೇಟ್ ಆಗ್ತಾ ಇರುತ್ತೆ. ಆ ಡಿಸ್ಕ್ ಡಿಜನರೇಟ್ ಆದಾಗ ಸ್ವಲ್ಪ ಸ್ಪೈನಲ್ ಅಲೈನ್ಮೆಂಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಲೋ ಬ್ಯಾಕ್ ಏಕ್ ಬರುತ್ತೆ. ಸೊ ಯೂಶಲಿ ಡಿಜನರೇಟಿವ್ ಲೋ ಬ್ಯಾಕ್ ಏಕ್ ಏನಿರುತ್ತಲ್ವಾ, ಅದು ತುಂಬಾ ಅಕ್ಯೂಟ್ ಇರಲ್ಲ, ತುಂಬಾ ಫಾಸ್ಟ್ ಆಗಿ ನೋವು ಬರೋದು ಇದಾಗಿರಲ್ಲ. ಸುಮಾರು ದಿವಸದಿಂದ ಅವ್ರಿಗೆ ಸ್ವಲ್ಪ ಲೈಟ್ ಆಗಿ ನೋವಿರುತ್ತೆ, ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೀಸನ್ ವೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಯೂಶಲಿ ನಾವೇನೀಗ ಶಿಶಿರ ಮತ್ತೆ ವಸಂತ ಋತು ಹತ್ರ ಬರ್ತಾ ಇದೀವಿ. ಸೊ ಈ ಋತುನಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಲೋ ಬ್ಯಾಕ್. ಅಂದ್ರೆ ಚಳಿಗಾಲದಲ್ಲಿ ಪೇನ್ ಇರೋದು ಜಾಸ್ತಿ ಆಗುತ್ತೆ. ನವೆಂಬರ್, ಡಿಸೆಂಬರ್ ಮತ್ತೆ ಜನವರಿನಲ್ಲಿ ಪೇನ್ ತುಂಬಾ ಅಗ್ರಿವೇಟ್ ಆಗುತ್ತೆ, ಆಲ್ಮೋಸ್ಟ್ ಡಬಲ್ ಅಂತಾನೆ ಹೇಳ್ಬೋದು. ಸೊ ಏನಕ್ಕಂತ ಅಂದ್ರೆ ಶೀತ ಜಾಸ್ತಿ ಆದಾಗ ಶೀತದ್ದು ಮೈನ್ ಫಂಕ್ಷನ್ ಸ್ತಂಭನ ಅಂತ. ಸೊ ಎಲ್ಲ ಕಡೆನೂ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ. ಈಗ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗಲ್ಲ ಆ ಜಾಗಗಳಲ್ಲಿ, ಮಾಂಸಖಂಡಗಳಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಬರುತ್ತೆ. ಶೀತದ ಗುಣ ಜಾಸ್ತಿ ಆದಾಗ ಬಾಡಿನಲ್ಲಿ ಸ್ಟಿಫ್ನೆಸ್ ಎಲ್ಲ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವ್ರಿಗೆ ಆಲ್ರೆಡಿ ಮೊದಲೇ ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ಗೆ ಶೀತ ಸೇರ್ಕೊಂಡು ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಓವರ್ ಆಲ್ ಒಂದು ವೇರ್ ಅಂಡ್ ಟಿಯರ್ ಪ್ರಾಬ್ಲಮ್ ಇರ್ಬೋದು, ಒಂದು ಆಕ್ಸಿಡೆಂಟ್ ಇರ್ಬೋದು, ಇನ್ನೊಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇರ್ಬೋದು. ಸೀಸನ್ ವೈಸ್ ಕೂಡ ಸ್ವಲ್ಪ ಅಗ್ರಿವೇಟ್ ಆಗ್ತಾ ಇರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಪ್ರಾಬ್ಲಮ್ ಇದ್ರೂನು ಅವರು ಯಾವುದೇ ರೀತಿ ರೆಸ್ಟ್ ಕೊಡಲ್ಲ. ಸೊ ಅದನ್ನ ಅವ್ರು ಕೆಲಸ ಮಾಡ್ಕೊಂತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ, ಮತ್ತೆ ಭಾರ ಎತ್ತೋದಿರ್ಬೋದು, ಭಾರ ಎತ್ತುತ್ತಾನೆ ಇರ್ತಾರೆ. ಅವಾಗ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಪೂರ್ತಿ ಡಿಸ್ಕ್ ಕಟ್ ಆಯ್ತು ಅಂತಂದ್ರೆ ಅವಾಗ ಆಪರೇಷನ್ ಮಾಡ್ಬೇಕಾಗತ್ತೆ. ಸೊ ತುಂಬಾ ಪ್ರಾಬ್ಲಮ್ ಕೂಡ ಬರುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಆಪರೇಷನ್ ಎಲ್ಲ ಲೋ ಬ್ಯಾಕ್ ತೊಂದರೆಗಳನ್ನ ಅನುಭವಿಸಿರ್ತಾರೆ ಪೇಷಂಟ್ಸ್. ಖಂಡಿತವಾಗ್ಲೂ. ಏನೋ ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು. ನಿಮ್ಮ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಸಾಕಷ್ಟು ದೀರ್ಘಕಾಲದ ನೋವುಗಳಿಂದ ಬಳಲ್ತಾ ಇದ್ದೀರಾ, ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಆಯುರ್ ಕುಟೀರ ಸೂಪರ್ ಸ್ಪೆಷಾಲಿಟಿ ಸ್ಪೈನ್ ಸೆಂಟರ್ ನ ಫೋನ್ ನಂಬರ್ಸ್ ಬರ್ತಾ ಇದೆ. ಇದಿರುವಂತದ್ದು ಬೆಂಗಳೂರಿನ ಬಸವೇಶ್ವರ ನಗರ್ನಲ್ಲಿ. ಸೊ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಳಬಹುದು. ಅದಷ್ಟಿಲ್ಲದೆ ಅಲ್ಲೇ ಉಳಿದು ಕೂಡ ನೀವು ಚಿಕಿತ್ಸೆಗಳನ್ನ ಪಡೆದುಕೊಳ್ಳುವಂತ ಅವಕಾಶಗಳಿರುತ್ತೆ. ಇದು ಯಾವ ರೀತಿ ಇರುತ್ತೆ, ಯಾರೆಲ್ಲರಿಗೂ ಇದರ ಅವಶ್ಯಕತೆ ಇರುತ್ತೆ, ಇದ್ರ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸೊ ಐಪಿ ಪೇಷಂಟ್ಸ್ ಕೂಡ ಇರ್ತಾರೆ, ಅಲ್ಲಿ ಬೆಡ್ಸ್ ಕೂಡ ಇದೆ. ಇದು ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ, ಯಾವೆಲ್ಲ ಆರೋಗ್ಯದ ಸಮಸ್ಯೆಗೆ ಬಂದು ಇಲ್ಲಿ ನಾವು ಅಡ್ಮಿಷನ್ ಮಾಡ್ಕೊಳ್ಬಹುದು ಅಂತ. ಎಸ್ಪೆಷಲಿ ಅವರು ತುಂಬಾ ನಡಿಲಿಕ್ಕೆ ಆಗ್ತಾ ಇಲ್ಲ, ನನಗೊಂದು ಅರ್ಧ ಗಂಟೆ ಕೂಡ ನಿಂತ್ಕೊಳಕ್ಕಾಗಲ್ಲ. ಸೊ ಒಂದ್ 15 ನಿಮಿಷ ನಿಂತ್ಕೊಂಡ್ರೆ ಕಾಲೆಲ್ಲ ಹೇಳ್ತಾ ಬರ್ತಾ ಇರುತ್ತೆ. ಸೊ ಆ ಪೇಷಂಟ್ಸ್ ಗಳನ್ನ ನಾವು ಅಡ್ಮಿಟ್ ಮಾಡ್ಕೊಂಡು ಕೂಡ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಪೇಷಂಟ್ಸ್ಗೂ ಡೈರೆಕ್ಟ್ ಆಗಿ ಬಂದು ಅಪಾಯಿಂಟ್ಮೆಂಟ್ ತಗೊಂಡು ಅಡ್ಮಿಷನ್ ಕೂಡ ಆಗ್ಬೋದು. ಸೊ ಕೆಲವೊಬ್ಬರಿಗೆಲ್ಲ ಇನ್ಶೂರೆನ್ಸ್ ಕೂಡ ಇರುತ್ತೆ, ಅದು ಕೂಡ ಕವರ್ ಮಾಡ್ಕೋಬಹುದು ಅವರು.
ಸೊ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಶೂರೆನ್ಸ್ ಕೂಡ ಕವರ್ ಆಗ್ತಾ ಇದೆ, IRD ಇದೆ, ಅವ್ರು ಕೂಡ ಮಾಡ್ಕೋಬಹುದು. ಸೊ ಯೂಶಲಿ ಆಗ್ತಾನೆ ಇಲ್ಲ, ನಮ್ಮ ಹತ್ರ ಬರೋದೇ ಡಾಕ್ಟರ್ ಹತ್ರ ಬರೋದೇ ಪೇನ್ ಜಾಸ್ತಿ ಆದ್ಮೇಲೆ. ಸ್ವಲ್ಪ ಹೌದೌದು, ಸ್ವಲ್ಪ ಪೇನ್ ಇದ್ದಾಗ ಬರೋದೇ ಇಲ್ಲ. ಪೇನ್ ಒಂದೇ ಡಾಕ್ಟರ್ನ ನೆನಪಿಸೋದು ಅವ್ರಿಗೆ, ಬೇರೆ ಯಾರು ನೆನಪಿಸಲ್ಲ. ಸೊ ತುಂಬಾ ಸಿವಿಯರ್ ಆಗ್ತಾ ಇದೆ, ನನ್ಗೊಂದು 10 ನಿಮಿಷ ಕೂಡ ನಿಲ್ಲಕ್ ಆಗ್ತಾ ಇಲ್ಲ, ಸೊ ನಡಿಲಿಕ್ಕೆ ಆಗ್ತಾ ಇಲ್ಲ. ಇದು ಲೋ ಬ್ಯಾಕ್ ಒಂದೇ ಇಲ್ಲ, ಲಂಬಾರ್ ಸ್ಪಾಂಡಿಲೋಸಿಸ್ ಏನಿದೆಲ್ಲ ಇದೇ ರೀತಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಕೂಡ ಬರುತ್ತೆ. ಕುತ್ತಿಗೆನಲ್ಲಿ ಕೂಡ ಅವ್ರಿಗೆ ಒಂದೇ ಪೊಸಿಷನ್ ಇರ್ತಾರೆ, ಆಡ್ಸಕ್ ಆಗ್ತಾ ಇರಲ್ಲ, ಮೂವ್ಮೆಂಟ್ಸ್ ಮಾಡಕ್ ಆಗಲ್ಲ ಕುತ್ತಿಗೆ ಕೂಡ. ಎರಡು ಕಂಡೀಷನ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಸಿಮಿಲರ್ ಟ್ರೀಟ್ಮೆಂಟ್ಸ್ ಕೂಡ ಇರುತ್ತೆ. ಸೊ ನಮ್ಮಲ್ಲಿ ಅವ್ರಿಗೆ ತುಂಬಾ ಡಿಸೈನ್ ಥೆರಪೀಸ್ ಇದೆ. ನಾನೊಂದು ಲಾಸ್ಟ್ 15 ವರ್ಷದಿಂದ ಇದರಲ್ಲೇ ಸ್ಪೆಷಲೈಸೇಷನ್ ಆಗಿರೋದ್ರಿಂದ ಒಂದು 25,000 ಜನ ಪೇಷಂಟ್ಸ್ ನ ಟ್ರೀಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 99% ಆಪರೇಷನ್ ಅವಾಯ್ಡ್ ಮಾಡಿದೀವಿ. ಸೊ ಆಪರೇಷನ್ ಹೋಗೋದನ್ನ ತಪ್ಪಿಸಿ ಚಿಕಿತ್ಸೆಗಳನ್ನ ಕೊಟ್ಟಿದ್ದೀರಾ? ಆಲ್ಮೋಸ್ಟ್ 99%. ಸೊ ಆಪರೇಷನ್ ಆದ್ಮೇಲೆ ಕೂಡ ಯಾರು ಒಂದ್ ಆಪರೇಷನ್ ಆಗಿದೆ ಅಂತ ನನ್ನ ಬಂದಿಲ್ಲ. 2 ಮಾಡ್ಕೊಂಡಿದೀವಿ, 3 ಮಾಡ್ಕೊಂಡಿದೀವಿ. ಆಪರೇಷನ್ ಆಗಿದ ತಕ್ಷಣ ನಾವು 1 ವರ್ಷ 2 ವರ್ಷ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರೀಸನ್ ಏನಂದ್ರೆ ಅವ್ರು L4 L5 ಆಪರೇಟ್ ಮಾಡಿರ್ತಾರೆ. ಸೊ ನಮ್ ನೋಡಿ ಈ ದೇವ್ರು ನಮ್ಗೆ ಯಾವ ರೀತಿ ಸೃಷ್ಟಿ ಮಾಡಿದಾನೆ ಅಂದ್ರೆ 33 ಮೂಳೆ ಮತ್ತೆ 33 ಮೂಳೆ 33 ಡಿಸ್ಕ್ ಇದೆ ಇದು. ಸೊ ಇದು ಒಂದೇ ಒಂದ್ ಮೂಳೆ ಕೊಡ್ಬೋದಾಗಿತ್ತು. ಯಾಕೆ 33 ಮೂಳೆ ಜೋಡಿಸಿರೋದು, 33 ಮೂಳೆ ಡಿಸ್ಕ್ ಯಾಕೆ ಜೋಡಿಸಿದ್ರೆ ಫ್ಲೆಕ್ಸಿಬಿಲಿಟಿಗೆ. ಈಗ ನಾವು ಇದನ್ನ ಕುತ್ತಿಗೆಗೆ ತರ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಬೆನ್ ಫ್ಲೆಕ್ಸಿಬಲ್ ಇರುತ್ತೆ, ಇದು ಕೂಡ ಸೊಂಟ ಕೂಡ ನಮ್ಗೆ ಆ ಕಡೆ ಈ ಕಡೆ ಬಳಸ್ಬೋದು, ಹಿಂದೆ ಮುಂದೆ ಹೋಗ್ಬೋದು. ಸೊ ಆ ರೀತಿ ಒಂದು ಇದಕ್ಕೆ ಡಿಸೈನ್ ಆಗಿದೆ ಇದು ನಮ್ದು, ಸ್ಪೆಷಲಿ ಡಿಸೈನ್. ಮತ್ತೆ ಏನಾಗಿದೆ, ಈ ಡಿಸೈನ್ಗೆ ನಾವಿನ್ನು ಅಡಾಪ್ಟ್ ಆಗ್ತಾ ಇಲ್ಲ. ಸೊ ಒಂದು 60,000 ವರ್ಷದಿಂದ ಮನುಷ್ಯ ಮೊದಲು 4 ಕಾಲಿನ ಪ್ರಾಣಿ ಆಗಿದ್ದು. ಸೊ ಅವಾಗ ಈಕ್ವಲ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇತ್ತು, ಹಿಂದೆ ಮುಂದೆ 2 ನೋಡಿ. ಈಗ ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಒಂದು 60 kg ತೂಕ ಇದೆ, 30 kg ಹಿಂದೆ 30 kg ಮುಂದೆ ಇತ್ತು. ಬಟ್ ಇವಾಗ ಏನಾಗಿದೆ, ಇಡೀ ದೇಹದ ಭಾರ ಎಲ್ಲ ಸ್ಪೈನ್ ಮೇಲೆ ಬೀಳುತ್ತೆ, ಎಸ್ಪೆಷಲಿ ಲೋ ಬ್ಯಾಕ್ ಮೇಲೆ. ಸೊ ಅದರಿಂದ ಈ ಪೇನ್ ಅನ್ನುವಂಥದ್ದು ಜಾಸ್ತಿನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಕೂಡ ಮಾತಾಡೋಣ. ಚಿಕಿತ್ಸೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಕೂಡ ವೈದ್ಯರು ತಿಳಿಸ್ಕೊಡ್ತಾರೆ. ಕಾಲರ್ ಒಬ್ರು ವೇಟ್ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಉಷಾ ಅಂತ ಹೇಳಿ ಉಪ್ಪಿನಂಗಡಿಯಿಂದ ಮಾತಾಡೋದು. ಡಾಕ್ಟರ್ ಇದ್ದಾರೆ ಅಮ್ಮ, ಪ್ರಶ್ನೆ ಕೇಳಿ. ನಮಸ್ಕಾರ ಹೇಳಿ. ನಮಸ್ತೆ ಡಾಕ್ಟರ್. ನಮಸ್ತೆ ಹೇಳಿ, ಏನ್ ತೊಂದರೆ ಆಗ್ತಿದೆ? ನನಗೆ 1 ವರ್ಷದಿಂದ ಬ್ಯಾಕ್ ಪೇನ್ ಉಂಟು. ಕಡಿಮೆ ಆಗುದಿಲ್ಲ. ನಾನು ಡಾಕ್ಟರ್ ಹತ್ರ ತೋರಿಸಿದ್ದೇವೆ. ಇಲ್ಲಿ ಆಯುರ್ವೇದ ಡಾಕ್ಟರ್ ಅದು ಸಹ ಮಾಡ್ತಾ ಇದ್ದೇನೆ, ಇಂಗ್ಲಿಷ್ ಮೆಡಿಸಿನ್ ಸಮೇತ ಮಾಡ್ತಾ ಇದ್ದೇನೆ. ಮಾತ್ರೆ ತಗೊಳ್ಳುವಾಗ ಮಾತ್ರ ಕಡಿಮೆ ಇರ್ತದೆ, ಮತ್ತೆ ಪುನಃ ನೋವು ಸ್ಟಾರ್ಟ್ ಆಗ್ತದೆ. ಈಗ ಜಾಸ್ತಿ ಆಗಿದೆ ನೀವು. ಹೌದೌದು, ಈ ಸೀಸನ್ ಅಲ್ಲಿ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ದಂದ್ರೆ ನಾವು ಹಳ್ಳಿಯಲ್ಲಿ ಇರುದು, ನಮ್ಗೆ ತೋಟ ಎಲ್ಲ ಉಂಟು, ಆದ ಕಾರಣ ಕೆಲಸ ಜಾಸ್ತಿ ಇರ್ತದೆ. ಇದು ಮಾಡ್ಲಿಕ್ಕೆ ಆಗುದಿಲ್ಲ. ರೆಸ್ಟ್ ಮಾಡ್ತಾ ಇಲ್ಲ ಹಾಗಾದ್ರೆ? ನಾವು ರೆಸ್ಟ್ ಅಂದ್ರೆ ಸಾಧಾರಣಕ್ಕೆ ಸಣ್ಣ ಸಣ್ಣ ಕೆಲಸ ಎಲ್ಲ ಮಾಡ್ಬೇಕಾಗ್ತದೆ. ನಂಗೆ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕಳಿಸ್ಬೇಕು. ಈಗ ನೀವು MRI ಆತರ ಏನಾದ್ರು ಟೆಸ್ಟ್ ಮಾಡಿಸಿದ್ರ? MRI ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾನು ಮಾಡಿಸ್ಲಿಲ್ಲ, ಮಾಡಿಸ್ಬೇಕಷ್ಟೇ, ಇನ್ನು ಹೋಗ್ಲಿಬೇಕಷ್ಟೇ. ಓಕೆ ಓಕೆ ಓಕೆ. ಸೊ ಇದು ನೀವು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಅಂದ್ರೆ ಡೆಫಿನೆಟ್ ಆಗಿ ಕಡಿಮೆ ಆಗತ್ತೆ ಇದು ಪ್ರಾಬ್ಲಮ್. ಆಕ್ಚುಲಿ ಏನ್ ಸಮಸ್ಯೆ ಅಂತ ನಾವು ಫಸ್ಟ್ ಡಯಾಗ್ನೈಸ್ ಮಾಡ್ಬೇಕಾಗತ್ತೆ. ಸೊ ಇದು ನಾವು ಐ ಪ್ರಿಸಿಷನ್ ಡಯಾಗ್ನೈಸ್ ಮಾಡಲೇಬೇಕು. ಸುಮ್ನೆ ನಮಗೆ ಸೊಂಟ ನೋವೆಲ್ಲ ಬರೇ ಮಾಮೂಲಿ ಸೊಂಟ ನೋವು ಆಗಿರಲ್ಲ. ಸೊ ಏನಾದ್ರು ಡಿಸ್ಕ್ ಅರ್ನಿಯೇಷನ್ ಆಗಿದೆಯಾ, ಡಿಸ್ಕ್ ಕಟ್ ಆಗಿದೆಯಾ, ಅಥವಾ ಇಲ್ಲಿ ಫೇಸೆಡ್ ಜಾಯಿಂಟ್ ಆರ್ಥ್ರೈಟಿಸ್ ಏನಾದ್ರು ಇದೆಯಾ, ಅಥವಾ MRI ಇಂದ ಗೊತ್ತಾಗುತ್ತೆ. MRI ಇಂದ ನಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕತ್ತೆ. ಒಂದು 70 to 80% ಇನ್ಫಾರ್ಮೇಶನ್ MRI ಸಿಕ್ಕತ್ತೆ. ಆಮೇಲೆ ಕೆಲವೊಂದು ಬ್ಲಡ್ ಟೆಸ್ಟ್ ಕೂಡ ಮಾಡ್ಬೇಕಾಗತ್ತೆ. ಸೊ ವಿಟಮಿನ್ B12 ಡಿಫಿಷಿಯನ್ಸಿ ಇತ್ತಂದ್ರೆ ನರ್ವ್ ಡ್ಯಾಮೇಜ್ ರಿಪೇರ್ ಆಗಲ್ಲ. ಈ ಡಿಸ್ಕ್ ಪ್ರಾಬ್ಲಮ್ ಇಂದ ನರ್ವ್ ಡ್ಯಾಮೇಜ್ ಆಗ್ತಿರುತ್ತೆ, ನರ್ವ್ ಡ್ಯಾಮೇಜ್ ರಿಪೇರ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ವಿಟಮಿನ್ B12 ಡಿಫಿಷಿಯನ್ಸೀಸ್ ಇರುತ್ತೆ, ಅದನ್ನ ಟೆಸ್ಟ್ ಮಾಡ್ಕೋಬೇಕು. ಆರ್ಥ್ರೈಟಿಸ್ ಜಾಸ್ತಿ ಆಗ್ತಿದೆ ಯಂಗ್ ಏಜ್ ಅಲ್ಲಿ ಅಂತಂದ್ರೆ ಮಸಲ್ ಪೇನ್ ಜಾಸ್ತಿ ಆಗುತ್ತೆ. ಈ ಕಂಡೀಷನ್ ಏನಂದ್ರೆ ನಾವು ಐ ಪ್ರಿಸಿಷನ್ ಡಯಾಗ್ನೈಸ್ ಮಾಡಬೇಕಾಗತ್ತೆ, ಯಾವ್ದು ಕಾರಣದಿಂದ ಅದು ಬರ್ತಿದೆ ಅಂತ. ಜನರಲ್ ಆಗಿ ನವೀನ್ ಮಾತ್ರೆ ತಗೊಂಡಾಗ ನೋವಂತೂ ಕಡಿಮೆ ಆಗುತ್ತೆ, ಸೊ ಅದ್ರಲ್ಲಿ ಏನ್ ಮಾತಿಲ್ಲ. ಬಟ್ ಕಾಯಿಲೆ ಸರಿ ಹೋಗಲ್ಲ. ನಾವು ಕಾಯಿಲೆ ಸರಿ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಕೊಡಬೇಕು. ಕಾಯಿಲೆ ಸರಿ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಕೊಟ್ರೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಒಂದ್ಸಲ ಬರಕಾದ್ರೆ ಬೆಂಗಳೂರು ಬಸವೇಶ್ವರನಗರಕ್ಕೆ ಬಂದು ತೋರಿಸಿದ್ರೆ ನಾವು ಏನಾಗಿದೆ ಅಂತ ಎಕ್ಸಾಕ್ಟ್ ಡಯಾಗ್ನೈಸ್ ಮಾಡಿ ಅದ್ರ ಬೇಸ್ ಮೇಲೆ ಟ್ರೀಟ್ಮೆಂಟ್ ಮಾಡಬಹುದು. ಇಲ್ಲಿ ಬಂದ್ರೆ ಕೂಡ ಅವ್ರ ಅಡ್ಮಿಷನ್ ಕೂಡ ಆಗಿ ಒಂದು 5 days 7 days ನಮ್ದು ಟ್ರೀಟ್ಮೆಂಟ್ ಶೆಡ್ಯೂಲ್ ಇರುತ್ತೆ, ಅದನ್ನ ಕೂಡ ಮಾಡ್ಕೋಬಹುದು. ಸೊ ಯೂಶಲಿ ನಮ್ ಸುಮಾರು ಹಳೆ ಪೇಷಂಟ್ಸ್ ಗಳೆಲ್ಲ ಆರಾಮಾಗೇ ಇದ್ದಾರೆ. ಇವತ್ತೇ ಆಪರೇಷನ್ ಮಾಡ್ಕೊಂಡಿದ್ದವ್ರು ಕೂಡ 10 ವರ್ಷದಿಂದ ಆರಾಮಾಗಿದ್ದಾರೆ.
ಖಂಡಿತವಾಗ್ಲು. ಸೊ ಆಪರೇಷನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಒಂದ್ ಸರಿ ನೀವು ನೇರವಾಗಿ ಆಯುರ್ ಕುಟೀರ ಸೆಂಟರ್ಗೆ ವಿಸಿಟ್ ಮಾಡಬಹುದು. ನಂಬರ್ಸ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇನ್ನು ಚಿಕಿತ್ಸೆಗಳ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ಉಳಿದು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು, ಅಡ್ಮಿಷನ್ ಕೂಡ ಆಗಬಹುದು. ಯಾವ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ವೈದ್ಯರು ತಿಳಿಸ್ಕೊಡ್ತಾರೆ. ಅಂಡ್ ವಾಟ್ಸ್ಆಪ್ ನಂಬರ್ಸ್ ಕೂಡ ಬರ್ತಾ ಇದೆ. ದೂರದವರುಗಳಿಂದ ನೋಡ್ತಿರೋರು ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ನ ವಾಟ್ಸ್ಆಪ್ಗೆ ಕಳಿಸ್ಕೊಡ್ಬಹುದು. ವೈದ್ಯರು ನಿಮ್ ಜೊತೆ ನೇರವಾಗಿ ಮಾತನಾಡ್ತಾರೆ. ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಇನ್ನು ತುಂಬಾ ಜನ ನೀವ್ ಹೇಳ್ದಂಗೆ ಆಪರೇಷನ್ಸ್ ಹೋಗೋಕ್ಕಿಂತ ಮುಂಚೆ ಸಾಕಷ್ಟು ಜನಕ್ಕೆ ರಿಲೀಫ್ ಕೊಟ್ಟಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ರಿ. ಯಾವ ಒಂದು ಲಕ್ಷಣ ಕಾಣಿಸ್ಕೊಳ್ಳುವಾಗ ವೈದ್ಯರನ್ನ ಅವ್ರು ಕಾಣಲೇಬೇಕಾಗತ್ತೆ. ಬಿಕಾಸ್ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಏನೋ ತುಂಬಾ ಟ್ರಾವೆಲ್ ಮಾಡದೆ ಮೇ ಬಿ ಪೇನ್ ಇರ್ಬೋದು, ತುಂಬಾ ಕೆಲಸ ಮಾಡದೆ ಅದಕ್ಕೆ ಪೇನ್ ಇರ್ಬೋದು, ಸೊ ಬಾಡಿ ಸ್ಟ್ರೈನ್ ಆಗಿದೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಯಾವ ಪಾಯಿಂಟ್ ಅಲ್ಲಿ ವೈದ್ಯರ ಅವಶ್ಯಕತೆ ಇರುತ್ತೆ, ವೈದ್ಯರ ಭೇಟಿ ಮಾಡುವಂತದ್ದು ಸೂಕ್ತ? ನಾ ಏನ್ ಹೇಳ್ತೀನಿ ಅಂತ ಅಂದ್ರೆ ಅವ್ರಿಗೆ ಪೈನ್ ಬರ್ತಾ ಇದೆ, ಲೋ ಬ್ಯಾಕ್ ಪೇನ್ ಬರ್ತಾ ಇದೆ, 1 ತಿಂಗಳು ಬಂತು, 2 ತಿಂಗಳು ಬಂತು, ಮತ್ತೆ ಜಾಸ್ತಿ ಆಯ್ತು ನೋಡಿ 2-3 ತಿಂಗಳಾದ್ರೂ ಕೂಡ ನೋವು ಹೋಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಲೋ ಬ್ಯಾಕ್ ಏಕಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ನಿಮ್ಗೆ 1-2 ತಿಂಗಳಲ್ಲಿ ನೋವು ಹೋಗಿಲ್ಲ ಅಂದ್ರೆ ನೀವು ದಯಮಾಡಿ ವೈದ್ಯರನ್ನ ಭೇಟಿಯಾಗಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ನೋಡ್ಕೊಂಡ್ರೆ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ, ರಿವರ್ಸ್ ಆಗುತ್ತೆ. ನಾವು ಅದನ್ನೇನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. 3 ತಿಂಗಳು 6 ತಿಂಗಳು ಹೋಗೋದಿಲ್ಲ. ತುಂಬಾ ಜಾಸ್ತಿ ಆದಾಗ ವೈದ್ಯರಲ್ಲಿ ಹೋದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಲೇಟ್ ಆಗುತ್ತೆ, ಹೋಗಿದ ತಕ್ಷಣ ಕ್ಯೂರ್ ಆಗಲ್ಲ. ಸೊ ಲೋ ಬ್ಯಾಕ್ ಟ್ರೀಟ್ಮೆಂಟ್ ಕೂಡ ಅದೇ ಡಿಪೆಂಡ್ ಆಗುತ್ತೆ. ನಿಮ್ಗೆ 10 ವರ್ಷದಿಂದ ಇದೆ ಅಂತಾರೆ, ನಮ್ಗೊಂದು 10 ತಿಂಗಳಾದ್ರೂ ಟೈಮ್ ಬೇಕಾಗುತ್ತೆ ಅದಕ್ಕೆ ಕ್ಯೂರ್ ಮಾಡಲಿ, 10% ಆಫ್ ದ ಟೈಮ್. ಸೊ ಹಾಗಾದ್ರೆ ಬೇಗ ಅಪ್ರೋಚ್ ಮಾಡಿದ್ರೆ ಡಾಕ್ಟರ್ನ ನಿಮ್ಗೆ ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ, ಕ್ಯೂರ್ ಕೂಡ ಆಗುತ್ತೆ. ತುಂಬಾ ಜನ ಈಗ ಪೇಯ್ನು ಅಥವಾ ನಡೆಯಕ್ಕಾಗಲ್ಲ, ನಿಂತ್ಕೊಳ್ಳಕ್ಕಾಗಲ್ಲ ಅಂತ ಬಂದವ್ರಿಗೆ ಎಷ್ಟು ದಿನಗಳ ಕಾಲ ಅಲ್ಲಿ ಉಳ್ಕೊಳ್ಬೇಕಾಗತ್ತೆ ಅಥವಾ ಚಿಕಿತ್ಸೆ ಅನ್ನೋಂಥದ್ದು ಯಾವ ರೀತಿ ಇರುತ್ತೆ ಸರ್ ಅಂತ ಪೇಷಂಟ್ಸ್? ಯೂಶಲಿ ನಮ್ದು ಅಂತರ್ ಪರಿಮಾರ್ಜನ ಬಹಿರ್ ಪರಿಮಾರ್ಜನ 2 ಚಿಕಿತ್ಸೆ ಮಾಡ್ತೀವಿ. ಇಂಟರ್ನಲ್ ಮತ್ತೆ ಟ್ರೀಟ್ಮೆಂಟ್ ಮತ್ತೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ 2 ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್. ಒಬ್ಬೊಬ್ರು 1 ದಿವಸ ಇರ್ತೀವಿ ಅಂತಾರೆ, 3 ದಿವಸ ಇರ್ತೀವಿ ಅಂತಾರೆ, 7 ದಿವಸ ಇರ್ತೀವಿ ಅಂತಾರೆ, 15 ದಿವಸ ತಿಂಗಳಗಟ್ಟಲೆ ಕೂಡ ನಾವು ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ. ಪೂರ ಕಾಲ ಎತ್ತಿಡಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಸೊ 15 ಡೇಸ್ ಬೇಕಾಗುತ್ತೆ, 7 ಡೇಸ್ ಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಅವ್ರು ಚೆನ್ನಾಗಿ ನಡೆಯಂಗ್ ಮಾಡೇ ಮನೆ ಕಳಿಸೋದು. ಖಂಡಿತವಾಗ್ಲು. ಸೊ ಯಾವುದೇ ರೀತಿಯಾಗಿರುವಂತಹ ಆತಂಕ ಬೇಡ, ಭಯ ಬೇಡ. ದೀರ್ಘಕಾಲದ ನೋವುಗಳಿಂದ ಬಳಲ್ತಾ ಇದ್ದೀರಾ, ಸೂಕ್ತವಾಗಿರುವಂತಹ ಚಿಕಿತ್ಸೆ ನಿಮಗೆ ಬೇಕು ಅಂತಂದ್ರೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಆಯುರ್ ಕುಟೀರ ಸೂಪರ್ ಸ್ಪೆಷಾಲಿಟಿ ಸ್ಪೈನ್ ಸೆಂಟರ್ಗೆ ನೀವು ನೇರವಾಗಿ ಭೇಟಿ ನೀಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ತಮ್ಮ ಹೆಸರು? ಮೇಡಮ್ ನಮಸ್ತೆ. ಹೇಳಿಮಾ, ಯಾವ್ರಿಂದ ಕಾಲ್ ಮಾಡ್ತಿದ್ದೀರಾ? ಮಾತಾಡಿಮಾ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ನಾಗರತ್ನ ನಮಸ್ತೆ. ನಾಗರತ್ನ ಅವರೇ ಹೇಳಿ. ನಮಸ್ತೆ. ನಮಸ್ತೆ, ಹೇಳಿ ಸರ್. ನನಗೆ ಒಂದು 4 ಇಯರ್ಸ್ ಇಂದ ಶುಗರ್ BP ಇದೆ. ಇವಾಗ ಒಂದು 2 ಇಯರ್ಸ್ ಇಂದ ಸ್ಪೈನಲ್ ಕಾರ್ಡ್ ಇಂದ ಅಂದ್ರೆ ರೈಟ್ ಸೈಡ್ ಲೆಗ್ ಅಲ್ಲಿ ತುಂಬಾ ಪೇನ್ ಬರ್ತಾ ಇರುತ್ತೆ. ಅಂದ್ರೆ ಎಳ್ತಾ ಮತ್ತೆ ಬೆರಳು ಸಂದುಗಳಲ್ಲೆಲ್ಲ ಪೇನು. ಒಂದ್ ಸ್ವಲ್ಪ ಹೊತ್ತು ಕೂಡ ನನ್ನೊಂದ್ಸರಿ ತಲೆ ಬಾಚ್ಕೊಳ್ಳೋದಕ್ಕೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿಂತ್ಕೊಂಡ್ರೆ ಸಮಸ್ಯೆ ಆಗ್ತಿದೆ. ವರ್ಕ್ ಮಾಡ್ತಾ ಮಾಡ್ತಾ ಒಂಥರ ಕೈ ಬರಲ್ವೇನೋ ನನಗೆ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಏನಕ್ಕೆ ಆ ತರ ಆಗುತ್ತೆ ಅಂತ? ಮೋಸ್ಟ್ಲಿ ಇದು ಲೋ ಬ್ಯಾಕ್ ಏಕೆಂದ್ರೆ ನಿಮ್ಗೆ ಸಯಾಟಿಕಾ ಆಗಿರುತ್ತೆ. ಸೊ ಸಯಾಟಿಕಾ ಆಗಿ ಅಲ್ಲಿ ಸ್ಕ್ರೀನ್ ಅಲ್ಲಿ ಕೂಡ ಕಾಣಿಸ್ತಾ ಇದೆ ನೋಡಿ. ಸೊಂಟದಿಂದ ಕಾಲ್ ತನಕ ನರ್ವ್ ಬರುತ್ತೆ ಒಂದು. ಸೊ ಈ ಡಿಸ್ಕ್ ಏನಾಗುತ್ತೆ, ಈ ನರ್ವ್ನ ಕಂಪ್ರೆಸ್ ಮಾಡಿ ಈ ನರ್ವ್ ಕಾಲ್ ತನಕ ಹೋಗುತ್ತೆ. ಸೊ ಈ ನರ್ವ್ ಕಂಪ್ರೆಷನ್ ಇಂದ ಅವ್ರಿಗೆ ನಿಂತ್ಕೊಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೇಮ್ ಟೈಪ್ ಏನಾದ್ರು ಸರ್ವೈಕಲ್ ಅಲ್ಲಿ ಆಗಿತ್ತಂತಂದ್ರೆ ಅದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಬ್ರೇಕಿಯಲ್ ನ್ಯೂರಾಲಜಿಯಾ ಅಂತ ಕೂಡ ಆಗುತ್ತೆ ನರ್ವ್ ಕಂಪ್ರೆಷನ್ ಆಗಿ. ಅದರಿಂದ ಕೂಡ ಅವ್ರಿಗೆ ಕೈಯಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಬರುತ್ತೆ, ನಮ್ನೆಸ್ ಬರುತ್ತೆ, ಅವ್ರಿಗೆ ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ ಮತ್ತೆ ಪವರ್ ಕಡಿಮೆ ಆಗುತ್ತೆ. ಕೆಲವೊಬ್ರು ನನ್ನ ಪೇಷಂಟ್ಸ್ ಹೇಳ್ತಾರೆ, ನನ್ಗೊಂದು ಕುಕ್ಕರ್ ಇಟ್ಕೊಂಡು ಎತ್ತಕ್ಕಾಗಲ್ಲ, 1 ಲೋಟ ನೀರ್ನು ಕೈಯಲ್ಲಿ 1-2 ನಿಮಿಷ ಇಟ್ಕೊಳಕ್ಕಾಗಲ್ಲ. ಇದೆಲ್ಲ ಇಲ್ಲಿ ನರ್ವ್ ಕಂಪ್ರೆಷನ್ ಇರುತ್ತೆ. ಕುತ್ತಿಗೆನಲ್ಲಿ ನರ್ವ್ ಕಂಪ್ರೆಷನ್ ಆದಾಗ ಈ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಎಲ್ಲದಕ್ಕೂ ರೀಸನ್ ಇದು ಸ್ಪಾಂಡಿಲೋಸಿಸ್ ಇರುತ್ತೆ. ಇಟ್ಸ್ ಕಾಲ್ಡ್ ಎಸ್ IVDP, ಇಂಟ್ರಾವರ್ಟಿಬಲ್ ಡಿಸ್ಕ್ ಪ್ರೊಲಾಪ್ಸ್ ವಿತ್ ನರ್ವ್ ಕಂಪ್ರೆಷನ್. ಸೊ ಡಿಸ್ಕ್ ಪ್ರೊಲಾಪ್ಸ್ ಆಗಿ ನರ್ವ್ ಕಂಪ್ರೆಷನ್ ಇರೋದ್ರಿಂದನೇ ಈ ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಇದು ಡೆಫಿನೆಟ್ ಆಗಿ ಟ್ರೀಟ್ ಮಾಡಬಹುದು. ಸೊ ಅವ್ರೊಂದ್ಸಲ ಬಂದು ಭೇಟಿ ಆಯ್ತಂತಂದ್ರೆ ಅದು ಸಮಸ್ಯೆಗೆ ಟ್ರೀಟ್ಮೆಂಟ್ ಮಾಡಬಹುದು. ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಏನ್ ತೊಂದರೆ ಇಲ್ಲ. ಸೊ ಅದು ಕಂಟ್ರೋಲ್ ಅಲ್ಲಿ ಇತ್ತಂತಂದ್ರೆ ಇದ್ರ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಸೊ ಡಯಾಬಿಟಿಸ್ ಇಂದ ಪ್ರಾಬ್ಲಮ್ ಬೇಗ ವಾಸಿ ಆಗಲ್ಲ ಅನ್ನೋದನ್ನ ಬಿಟ್ರೆ ಬೇರೆ ಏನ್ ಸಮಸ್ಯೆ ಆಗಲ್ಲ. ಸೊ ಅದಕ್ಕೂ ಕೂಡ ಚಿಕಿತ್ಸೆಗಳನ್ನ ಕೊಡಬಹುದು ಅಂತ ಹೇಳ್ತೀರಾ. ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಿಮಗೆ ಆಯುರ್ ಕುಟೀರ ಸೆಂಟರ್ ಇರುವಂತದ್ದು. ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಳಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ತಮ್ಮ ಹೆಸರು? ಸರ್, ನೆಟ್ವರ್ಕ್ ಇರೋ ಜಾಗದಿಂದ ಮಾತನಾಡಿ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಬಹುದು. ಮಾತಾಡಿ ಸರ್. ನಮಸ್ತೆ. ನಮಸ್ತೆ, ಹೇಳಿ, ಏನ್ ತೊಂದರೆ ಆಗ್ತಿದೆ?
ಹೇಳಿ ಹೇಳಿ. ಸರ್, ಇದು ನಮ್ಮ ಮನೆಯವರಿಗೆ ಸರ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ಧ್ವನಿ ಕೇಳಿಸ್ತಿಲ್ಲ. ಏನ್ ತೊಂದರೆ ಆಗ್ತಿದೆ ಅಂತ ಮತ್ತೊಮ್ಮೆ ತಿಳಿಸಿ. ಹಲೋ. ಹಾ ಹೇಳಿ, ಕೇಳಿಸ್ತಾ ಇದೆ, ಜೋರಾಗಿ ಮಾತಾಡಿ ಅಷ್ಟೇ. ಸರ್, ಅದೇ ನಮ್ಮ ಸೊಂಟ ನೋವು ಅಂತ ಹೇಳ್ತಾ ಇದ್ದಾರೆ ಮನೆಯವರಿಗೆ. ಓಕೆ, ಎಷ್ಟು ವರ್ಷದಿಂದ ಸೊಂಟ ನೋವಿದೆ? ಹಲೋ ಸರ್, ನಿಮ್ ಧ್ವನಿ ಕೇಳಿಸ್ತಿಲ್ಲ. ನೀವು ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತದೆ. ದಯವಿಟ್ಟು ವೀಕ್ಷಕರೇ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ, ನೆಟ್ವರ್ಕ್ ಇರೋ ಜಾಗದಿಂದ ಮಾತನಾಡಿ. ಕೇಳುವಂತ ಪ್ರಶ್ನೆಗಳು ಸ್ಪಷ್ಟವಾಗಿರ್ಲಿ, ಅರ್ಥಪೂರ್ಣವಾಗಿರ್ಲಿ. ಮತ್ತೊಬ್ರು ಕಾಲರ್. ಹಲೋ. ನಮಸ್ತೆ, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ರಾಮ್ಕುಮಾರ್ ಅಂತ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್, ಪ್ರಶ್ನೆ ಕೇಳಿ. ನಮಸ್ತೆ ರಾಮ್ಕುಮಾರ್ ಅವರೇ, ಹೇಳಿ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ನಾನು ಲಾಸ್ಟ್ ಟೈಮ್ ಬೈಕ್ ಇಂದ ಬಿದ್ದು ನನಗೆ ಮೂಳೆ ಕ್ರ್ಯಾಕ್ ಆಗಿತ್ತು, ಬ್ಯಾಕ್ ಬೋನ್. ಓಕೆ. ಹಲೋ. ಕೇಳಿಸ್ತಿದೆ ಕೇಳಿಸ್ತಿದೆ ಸರ್, ಮೂಳೆ ಕ್ರ್ಯಾಕ್ ಆಗಿತ್ತು. ಆಕ್ಚುಲಿ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಕೇಳಿಸ್ತು. MRI ಮಾಡಿಸಿದ್ರಮ್ಮ ರಾಮ್ಕುಮಾರ್ ಅವರೇ? ಮಾಡ್ಸಿದೀನಿ, ಬಟ್ ನಂಗೆ ಅಷ್ಟೊಂದು ಮೇಜರ್ ಅನ್ನು ಅನಿಸ್ತಿಲ್ಲ. ನಾನು ಆಪರೇಷನ್ ಹೋಗಕ್ಕೆ ಇಷ್ಟ ಇಲ್ಲ. ಈಗ ಟ್ರೀಟ್ಮೆಂಟ್ ಇದೆಯಾ ಸರ್? ತುಂಬಾ ಸೊಂಟ ನೋವಿದೆಯಾ ನಿಮ್ಗೆ? ಸೊಂಟನು ಅವಾಗ ಬರ್ತಾ ಇರ್ತಾರೆ, ಬಗ್ಗೆ ಜಾಸ್ತಿ ಕೆಲಸ ಮಾಡಿದ್ರೆ ಬರ್ತಾ ಇರುತ್ತೆ. ಓಕೆ, ಹಂಗಾರೆ ನೀವು ರಿಪೋರ್ಟ್ ತಗೊಂಡು ಒಮ್ಮೆ ಬರ್ಬೋದು. ಯೂಶಲಿ ಬೈಕಿಂದ ಬಿದ್ದಾಗ ಮೂಳೆ ಕ್ರಾಕ್ ಆಗಿರೋದು, ಮೂಳೆ ನೋಡಿ ಯಾವುದೇ ಮೂಳೆ ಪ್ರಾಬ್ಲಮ್ ಇದ್ರೂ 2 ತಿಂಗಳೊಳಗಡೆ ವಾಸಿ ಆಗತ್ತೆ. ನೀವು ಟ್ರೀಟ್ಮೆಂಟ್ ಮಾಡಿ ಬಿಡಿ, ಅವ್ರಿಗೆ ಆಪರೇಷನ್ ಮಾಡಿ ಏನೇ ಮಾಡಿದ್ರು ಯಾವುದೇ ಮೂಳೆ ಕ್ರಾಕ್ ಆದ್ರೂ ಅದು ನ್ಯಾಚುರಲ್ ಫಿನಾಮಿನನ್. ಅದು ಮೂಳೆಗಳು 2 ತಿಂಗಳು ಅಥವಾ 2.5 ತಿಂಗಳೊಳಗಡೆ ಮೂಳೆಗಳು ಹೀಲ್ ಆಗ್ಬಿಟ್ಟಿರುತ್ತೆ. ನಿಮ್ಗೆ ಇವಾಗ ಮೂಳೆ ಸಮಸ್ಯೆ ಇರಲ್ಲ, ಅಲ್ಲಿ ಡಿಸ್ಕಿಗೆ ಏಟ್ ಬಿದ್ದು ಅಥವಾ ಅಲ್ಲಿ ಲಿಗಮೆಂಟ್ ಏನಾದ್ರು ಟಿಯರ್ ಆಗಿ ಅದರಿಂದ ನೋವು ಬರ್ತಾ ಇರುತ್ತೆ. ರಾಮ್ಕುಮಾರ್ ಅವರೇ, ಇದು ಡೆಫಿನೆಟ್ ಆಗಿ ಟ್ರೀಟ್ ಮಾಡ್ಬೋದಮ್ಮ. ನೀವು ಒಂದ್ಸಲ ಬಂದು ಭೇಟಿಯಾಗಿ ಟ್ರೀಟ್ ಮಾಡೋಣ, ಇದು ತೊಂದರೆ ಇಲ್ಲ, ಆಪರೇಷನ್ ಅವಶ್ಯಕತೆ ಇರಲ್ಲ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಅವರು ಅದನ್ನೇ ಹೇಳ್ತಾ ಇದ್ರು, ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಯಾರಿಗೂ ಕೂಡ ಇರೋದಿಲ್ಲ, ಬಿಕಾಸ್ ಅದರದೇ ಆಗಿರುವಂತಹ ಕಾಂಪ್ಲಿಕೇಶನ್ಸ್ ಇರುತ್ತೆ. ಆಪರೇಷನ್ ಇಲ್ಲದೆ ನಿಮ್ಗೆ ಚಿಕಿತ್ಸೆಗಳು ಬೇಕು, ಚಿಕಿತ್ಸೆಗಳು ಸಿಗುವಂತ ಜಾಗ ಎಲ್ಲಿ ಅಂತಂದ್ರೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ನೋವುಗಳ ಪ್ರಮಾಣ ಯಾವ ರೀತಿ ಇದೆ, ಚಿಕಿತ್ಸೆ ಯಾವ ರೀತಿ ಬೇಕಾಗತ್ತೆ, ಪ್ರತಿಯೊಂದು ವಿಚಾರಗಳನ್ನ ಕೂಡ ನಿಮಗೆ ವೈದ್ಯರು ತಿಳಿಸ್ಕೊಡ್ತಾರೆ. ಸೊ ನೀವು ಹೇಳ್ದಂಗೆ ಸಾಕಷ್ಟು ಕಂಡೀಷನ್ಸ್ ನ ನೀವು ಆಲ್ರೆಡಿ ವಿತೌಟ್ ಆಪರೇಷನ್ ನೀವು ಟ್ರೀಟ್ ಮಾಡಿದೀರಾ ಅಂತ ಹೇಳ್ಬೋದು. ಅವ್ರಿಗೆ ಸಿಕ್ಕಿರುವಂತ ರಿಸಲ್ಟ್ಸ್ ಪೇನ್ ಇಲ್ಲದೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಫೀಡ್ಬ್ಯಾಕ್ಸ್ ಕೊಡ್ತಾರೆ ಡಾಕ್ಟರ್ ಪೇಷಂಟ್ಸ್ ನಿಮ್ಗೆ ಬಂದು? ಒಂದೊಂದು ಪೇಷಂಟ್ ಒಂದೊಂದು ಕತೆ ಇರುತ್ತೆ ಪಾಪ. ಸೊ ಅವ್ರಿಗೆ ಆಪರೇಷನ್ ಮಾಡ್ಲಿಕ್ಕೆ ದುಡ್ಡಿರಲ್ಲ ಅಂತ ಒಂದಿದ್ರೆ, ಆಪರೇಷನ್ ಮಾಡಿಸ್ಕೊಂಡು ಕೂಡ ಸರಿ ಹೋಗಿಲ್ಲ ಅನ್ನೋ ಒಂದಿರುತ್ತೆ. ಸೊ ಯೂಶಲಿ ನಾವೇನಂದ್ರೆ ಸ್ಪೈನ್ ಆಪರೇಷನ್ಸ್ 99% ಬೇಡ ಹೇಳ್ತೀವಿ. ಯಾಕಂತಂದ್ರೆ ನಮ್ದು ಅದು ಕಾಮನ್ ಆಗಿ ಬರ್ತಕ್ಕಂಥ ಸಮಸ್ಯೆ. ಒಂದು ಆಪರೇಷನ್ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಸಾಲ್ವ್ ಆಗಲ್ಲ. ಅದು ನೀವು ಒಂದು ರೇಷಿಯೋ ತೆಗೆದ್ರೆ, WHO ಒಂದು ರೇಷಿಯೋ ತೆಗೆದ್ರೆ, ಸೊ 90% ಅದು ಪೇನ್ ರಿವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಪರೇಷನ್ ಆದ್ಮೇಲೆ ಕೂಡ. ಬಟ್ ಅದು ಏಜ್ ರಿಲೇಟೆಡ್ ಇರುತ್ತೆ. ನಮ್ಮ ಪೇಷಂಟ್ಸ್ ಯಾರ್ಯಾರು ಟ್ರೀಟ್ಮೆಂಟ್ ಮಾಡ್ಕೊಂಡಿದಾರಲ್ಲ ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿದ್ದಾರೆ. ಸೊ ಯಾವಾಗಾದ್ರೂ ಒಂದ್ಸಲ ಭಾರ ಎತ್ತೋ ಏನೋ ತುಂಬಾ ಟ್ರಾವೆಲ್ ಮಾಡಿ, ಅಂದ್ರೆ 5 ದಿವಸ 6 ದಿವಸ ಟ್ರಾವೆಲ್ ಮಾಡಿ ನಿದ್ದೆ ಸರಿ ಹೋಗ್ಲಿಲ್ಲ, ಆ ಟೈಮಲ್ಲಿ ಏನಾದ್ರು ನೋವು ಬಂದ್ರೆ ಯಾವ 1 ವಾರ 10 ದಿವಸಕ್ಕೆ ಮೆಡಿಸಿನ್ ತಗೊಂತಾರೆ, ಆರಾಮಾಗಿರ್ತಾರೆ. ನಮ್ಮಲ್ಲಿ ಟ್ರೀಟ್ಮೆಂಟ್ಸ್ ಅಂತ ಅಂದ್ರೆ ನಾವು ಮೆಡಿಸಿನ್ಸ್ ಕೂಡ ಕೊಡ್ತೀವಿ. ಮೆಡಿಸಿನ್ಸ್ ನಮ್ಗೆ ಡಿಸ್ಕ್ ರಿಜುವಿನೇಷನ್ ಮೆಡಿಸಿನ್ಸ್ ಇದೆ ನಮ್ಮಲ್ಲಿ, ನರ್ವ್ ಡ್ಯಾಮೇಜ್ ನ ರಿಪೇರ್ ಮಾಡ್ತಕ್ಕಂಥ ಮೆಡಿಸಿನ್ಸ್ ಇದೆ. ಲಿಗಮೆಂಟ್ ಟಿಯರ್ ಆಗಿರುತ್ತೆ ಅಥವಾ ಲಿಗಮೆಂಟ್ ಡ್ಯಾಮೇಜ್ ಆಗಿರುತ್ತೆ ಇನ್ಸೈಡ್, ಅದನ್ನ ರಿಪೇರಿ ಮಾಡ್ತಕ್ಕಂಥ ಮೆಡಿಸಿನ್ಸ್ ಇದೆ. ಆ ಡಿಸ್ಕ್ ಅಲ್ಲಿ ಬಲ್ಜ್ ಇರುತ್ತಲ್ಲ, ಬಲ್ಜ್ ಅಲ್ಲಿ ಅದು ಆ ಬಲ್ಜ್ ನ ಕಮ್ಮಿ ಮಾಡ್ತಕ್ಕಂಥ ಮೆಡಿಸಿನ್ಸ್ ಇರುತ್ತೆ. ಆ ರೀತಿ ಮೆಡಿಸಿನ್ಸ್ ತಗೊಂಡಾಗ ಅವ್ರದ್ದು ಐ ಪ್ರಿಸಿಷನ್ ಡಯಾಗ್ನೋಸ್ ಮಾಡಿ ಮೆಡಿಸಿನ್ಸ್ ಕೊಟ್ಟರೆ ಆಟೋಮೆಟಿಕಲಿ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಮಾಂಸಖಂಡಗಳನ್ನ ಸ್ಟ್ರೆಂತ್ ಮಾಡಲೇಬೇಕು ನಾವು. ನಾನು ಎಲ್ಲಾ ಪೇಷಂಟ್ಸ್ ಹೇಳೋದು ಅಥವಾ ಎಲ್ಲಾ ವೀಕ್ಷಕರಿಗೆ ಹೇಳೋದು, ನೀವು ಲೋ ಬ್ಯಾಕ್ ಇದೆ ಅಂದ ತಕ್ಷಣ ಟೆನ್ಷನ್ ಮಾಡ್ಕೊಳೋದು ಬೇಡ, ರೆಗ್ಯುಲರ್ ಆಗಿ ಹಿತಮಿತವಾಗಿ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತೀನಿ. ಅಂದ್ರೆ ರೆಸ್ಟ್ ತಗೊಳ್ಳುವಂತದ್ದು ಬೇಡ. ರೆಸ್ಟ್ ಬೇಕು, ಎಕ್ಸರ್ಸೈಸ್ ಬೇಕು, ಎರಡು ಬೇಕು. ಸೊ ರೆಸ್ಟ್ ಕಂಪಲ್ಸರಿ. ತುಂಬಾ ಪೇನ್ ಇದ್ದಾಗ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟ್ರೀಟ್ಮೆಂಟ್ ನಾವು ರೆಸ್ಟ್ ಅಂತ ಹೇಳ್ತೀವಿ. ನಿಮ್ಗೆ ಅನುಕೂಲವಾಗಿ 7 ದಿವಸ 21 ದಿವಸ 48 ತನಕ ಕೂಡ ರೆಸ್ಟ್ ಮಾಡಿಸಿರೋದಿದೆ. ಸೊ ರೆಸ್ಟ್ ಮಾಡಿದಾಗ ಆಟೋಮೆಟಿಕಲಿ ಸ್ಪೈನ್ ಅಲೈನ್ಮೆಂಟ್ ಆಗುತ್ತೆ. ಸೊ ಇದೇನ್ ಅಲೈನ್ಮೆಂಟ್ ಹಾಳಾಗ್ತಾ ಇರತ್ತಲ್ವಾ, ನೀವು ಆರಾಮಲ್ಲಿ ಮಲಗ್ದಾಗ ಏನಾಗುತ್ತೆ, ಇದಕ್ಕೆ ರೆಸ್ಟ್ ಸಿಕ್ಕತ್ತೆ, ಸ್ಪೈನ್ಗೆ ಅಲೈನ್ಮೆಂಟ್ ಆಗುತ್ತೆ. ಅಲೈನ್ಮೆಂಟ್ ಆದ್ರೆ ಆಟೋಮೆಟಿಕಲಿ ಪೈನ್ ಕಡಿಮೆ ಆಗುತ್ತೆ, ಸ್ಪ್ಯಾಸಮ್ ಕಡಿಮೆ ಆಗುತ್ತೆ. ಸೊ ನೀವು ಆರಾಮಾಗಿ ಎದ್ದು ಓಡಾಡ್ಬೋದು. ಆಮೇಲೆ ಮತ್ತೆ ಕೆಲವೊಬ್ಬರಿಗೆ ರೆಸ್ಟಿಂಗ್ ಪೇನ್ ಇರುತ್ತೆ, ಮಲ್ಗೆ ಎದ್ದಾಗ ನೋವು ಬರ್ತಾ ಇರುತ್ತೆ.
ಈಗ ರಾತ್ರಿ ಮಲಗ್ಬೇಕಾದ್ರೆ ನೋವಿರಲ್ಲ, ಬೆಳಗ್ಗೆ ಎದ್ದಾಗ ನೋವು ಬರ್ತಾ ಇರುತ್ತೆ. ಇದು ಯೂಶಲಿ ಈ ಮಸಲ್ ಸ್ಪಾಸಮ್ ಅಥವಾ ಮಸಲ್ ಸ್ಟಿಫ್ನೆಸ್ ಇಂದ ಇರುತ್ತೆ. ಈ ಮಸಲ್ ಸ್ಪಾಸಮ್ ಸ್ಟಿಫ್ನೆಸ್ ಕಡಿಮೆ ಆಗ್ಬೇಕಂದ್ರೆ ಎಕ್ಸರ್ಸೈಸ್. ನಾನು ಲೋ ಬ್ಯಾಕ್ ಎಕ್ಸರ್ಸೈಸ್ ಅಂತಾನೆ ಕೆಲವೊಂದು ಎಕ್ಸರ್ಸೈಸ್ ನಾವು ಡಿಸೈನ್ ಮಾಡಿರ್ತೀವಿ. ಆ ಎಕ್ಸರ್ಸೈಸ್ ಸೈಟಿಕ್ ಎಕ್ಸರ್ಸೈಸ್ ಮಾಡ್ಕೋಬೇಕು. ಎಕ್ಸರ್ಸೈಸ್ ಕಂಪಲ್ಸರಿ. ಎಕ್ಸರ್ಸೈಸ್ ಯಾವ ರೀತಿ ಅಂದ್ರೆ ನೀವು ಲೈಫ್ ಟೈಮ್ ಎಕ್ಸರ್ಸೈಸ್ ಮಾಡಬೇಕು. ನೀವು ಊಟ ಮಾಡ್ತಿರೋ ತಿಂಡಿ ಮಾಡ್ತಿರೋ ನಮಗೆ ಬೇಕಾಗಿಲ್ಲ, ಎಕ್ಸರ್ಸೈಸ್ ಮಾತ್ರ ಮಾಡಲೇಬೇಕು. ಬೆಳಿಗ್ಗೆ ಬೆಡ್ ಇಂದ ಎದ್ದಾಗ ಎಕ್ಸರ್ಸೈಸ್ ಮಾಡಬೇಕು, ರಾತ್ರಿ ಮಲ್ಕೊಳಕ್ ಹೋಗ್ಬೇಕಾದ್ರೆ ಎಕ್ಸರ್ಸೈಸ್ ಮಾಡಬೇಕು. ತುಂಬಾ ಸಿಂಪಲ್ ಎಕ್ಸರ್ಸೈಸ್ ಇರುತ್ತೆ, ಒಂದು 4-5 ಸ್ಟೆಪ್ ಎಕ್ಸರ್ಸೈಸ್ ಇರುತ್ತೆ, ಹೇಳ್ಕೊಡ್ತೀವಿ. ಸೊ ಇದು ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಸೊ ನಿಮ್ಗೆ ಏನ್ ಕಾಯಿಲೆ ಇದೆ ಅದಕ್ಕೆ ಟ್ರೀಟ್ ಮಾಡ್ತೀವಿ, ಮತ್ತೆ ಕಾಯಿಲೆ ಬರ್ಲಾರ್ದಂಗ ಕೂಡ ನೋಡ್ಕೋತೀವಿ. ಡಾಕ್ಟರ್ ಯಾವ ತರ ಇರೋರಿಗೆ ಈ ಪೇನ್ ಅನ್ನೋಂತ ಜಾಸ್ತಿ ಇದೆ ಅಂದ್ರೆ ಸಿಸ್ಟಮ್ ವರ್ಕ್ ಮಾಡುವಂತವ್ರ ಅಥವಾ ತುಂಬಾ ಗಾಡಿ ಓಡಿಸಿ ಟ್ರಾವೆಲ್ ಮಾಡೋರ, ಯಾರೆಲ್ಲ ನೋಡ್ತಾ ಇದ್ರ ಈ ಪೇನ್ ಜಾಸ್ತಿ ಇರೋ? ಯೂಶಲಿ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಕೂತ್ಕೋತಾರೆ, ಸೊ ತುಂಬಾ ಟ್ರಾವೆಲ್ ಮಾಡ್ತಾರೆ. ಈಗ ನಮ್ಗೆ ರೋಡ್ಸ್ ಕಂಡೀಷನ್ಸ್ ಗೊತ್ತೇ ಇದೆ, ನಮ್ ಇಂಡಿಯನ್ ರೋಡ್ ಕಂಡೀಷನ್ಸ್. ಸೊ ಹಳ್ಳ ದಿಣ್ಣೆ ನೋಡ್ದಂಗೆ ಎಸ್ಪೆಷಲಿ ಯುವಕರು ಏನ್ ಮಾಡ್ತಾರೆ, ನಾವು ತುಂಬಾ ಸ್ಪೀಡಲ್ಲಿ ಗಾಡಿಲಿ ಹೋಗ್ಬೇಕಾದ್ರೆ ಹಂಸ್ ಎಲ್ಲ ನೋಡೋದೇ ಇಲ್ಲ. ನಮಗೂ ಹಂಸ್ಗೂ ಏನ್ ಸಂಬಂಧ ಅನ್ಕೊಂಡು ಜೋರಾಗಿ ಓಡ್ತಾ ಇರ್ತಾರೆ. ಸೊ ಅಂತವರಲ್ಲಿ ಸಮಸ್ಯೆ ಅವಾಗ ಏಟ್ ಆಗಿರುತ್ತೆ. ಏಟ್ ಆದ್ಮೇಲೆ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಸಮಸ್ಯೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಂಟಿನ್ಯೂಸ್ ಕುತ್ಕೊಂಡು ಇದ್ ಮಾಡ್ತಾರೆ. ಈಗ ಆಫೀಸ್ ಕಲ್ಚರ್ ಇಂದ ಹೋಮ್ ಕಲ್ಚರ್ ಬಂತು, ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತು. ಅವಾಗ ಕರೆಕ್ಟ್ ಪೋಸ್ಟರ್ ಕುತ್ಕೊಂಡು ಕೆಲಸ ಮಾಡಲ್ಲ, ತುಂಬಾ ಮುಂದೆ ಬೆಂಡಾಗಿ ಹಿಂಗ್ ಮಾಡ್ತಾ ಇರ್ತಾರೆ ಅಥವಾ ಹಿಂಗ್ ನೋಡ್ತಾ ಇರ್ತಾರೆ ಲ್ಯಾಪ್ಟಾಪ್. ಆ ತರ ಇದ್ದಾಗ ಸಮಸ್ಯೆ ಆಗುತ್ತೆ. ನಾನೇನ್ ಹೇಳ್ತೀನಿ, ಪೊಸಿಷನ್ ನಿಮ್ಗೆ ಡೆಸ್ಕ್ ಪೊಸಿಷನ್ ಇದನ್ನ ಒಂದು ಲೆವೆಲ್ ಅಲ್ಲಿ ಇಟ್ಕೊಳ್ಳಿ. ಸೊ ಒಂದು ಸೇಮ್ ಲೆವೆಲ್. ಐ ಸೈಡ್ ನಿಮ್ಗೆ ಈಗೂ ನೋಡಬಾರ್ದು, ಈಗೂ ನೋಡಬಾರ್ದು. ನಿಮ್ ಒಂದು ಲೆವೆಲ್ ಅಲ್ಲಿ ಪ್ರಾಪರ್ ಆಗಿ ಡೆಸ್ಕ್ ಇಟ್ಕೋತ ಅಂತಂದ್ರೆ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಯೂಶಲಿ ಆಫೀಸಲ್ಲಿ ಚೇರ್ ಸರಿಗಿರಲ್ಲ ಅಥವಾ ಟೇಬಲ್ ಸರಿಗಿರಲ್ಲ. ಮನೆಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅವ್ರಿಗೆ ಮಂಚದ ಮೇಲೆ ಕುತ್ಕೊಂಡು ವರ್ಕ್ ಮಾಡೋದು, ನೆಲದ ಮೇಲೆ ಕುತ್ಕೊಂಡು ವರ್ಕ್ ಮಾಡೋದು ಮಾಡಿದ್ರೆ ಈ ಅಲೈನ್ಮೆಂಟ್, ಬೆನ್ನಿನ ಸಮಸ್ಯೆ ಬಂದೇ ಬರುತ್ತೆ, ಸ್ಪೈನಲ್ ಸಮಸ್ಯೆ ಬಂದೇ ಬರುತ್ತೆ. ಸೊ ಫಸ್ಟ್ ಈಸ್ ಪೋಸ್ಚರ್. ನಾವು ತುಂಬಾ ಹೊತ್ತು ಕುತ್ಕೊಂಡು ಕೆಲಸ ಮಾಡೋರಾದ್ರೆ ಪೋಸ್ಚರ್ ನಾವು ಸರಿ ಮಾಡ್ಕೊಳ್ಳೇಬೇಕು. ಸೊ ಇನ್ನೊಂದು ತುಂಬಾ ಟ್ರಾವೆಲ್ ಮಾಡೋರು, ಇನ್ನೊಂದು ಭಾರ ಹೊರ್ತಕ್ಕಂಥ ಜನಗಳು. ಯಾರು ಜಾಸ್ತಿ ಭಾರ ಹೊರ್ತಿರ್ತಾರಲ್ಲ ಅವರಲ್ಲಿ ಸಮಸ್ಯೆ ತುಂಬಾ ಜಾಸ್ತಿ ಕಾಣಿಸುತ್ತೆ. ಅವ್ರು ಅವಾಗ ನೋಡ್ಕೋತಾ ಇದ್ರೆ ಇದು ಆಲ್ಮೋಸ್ಟ್ ಕಡಿಮೆ ಆಗತ್ತೆ. ಸೊ ಅಂತ ಏನು ತುಂಬಾ ಕ್ರಿಟಿಕಲ್ ಸಮಸ್ಯೆಗಳಲ್ಲಿ ಏನ್ ಬರಲ್ಲ. ಖಂಡಿತವಾಗ್ಲೂ. ಸೊ ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು. ನಿಮಗಿರುವಂತಹ ದೀರ್ಘಕಾಲದ ನೋವುಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ಆಯುರ್ ಕುಟೀರ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತದ್ದು. ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ. ನೀವು ಮಾಡಿಸಿರುವಂತಹ ಮೆಡಿಕಲ್ ರಿಪೋರ್ಟ್ಸ್, ಎಕ್ಸ್ರೇ, MRI ರಿಪೋರ್ಟ್ಸ್ ನ ತಗೊಂಡು ನೀವು ನೇರವಾಗಿ ಆಯುರ್ ಕುಟೀರ ಸೆಂಟರ್ಗೆ ವಿಸಿಟ್ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಅಮ್ಮ, ಹೇಳಿ. ಕೇಳಿಸ್ತದೆ, ಹೇಳಿ ಕೇಳಿಸ್ತದೆ, ಹೇಳಿ. ಸರ್, ನಮ್ ಬ್ರದರ್ ಅವ್ರಿಗೆ 15. ಹಲೋ, ಕೇಳಿಸಿದೆ, ಹೇಳಿ. ಸರ್, ಅವ್ರಿಗೆ 15 ವರ್ಷ ಆಯ್ತು ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿ. ಅವ್ರು ಒಂದ್ ಸ್ವಲ್ಪ ನಡೀತಾರೆ, ಆದ್ರೆ ಒಂದ್ ಸ್ವಲ್ಪ ವೈಬ್ರೇಷನ್ ಇದೆ ಸರ್, ಅಷ್ಟೇ ಅವ್ರಿಗೆ. ಕರೆಕ್ಟ್. ಇದು ಸರ್ಜರಿ ಅದು ಪೂರ್ತಿ ಕ್ಲಿಯರ್ ಆಗುತ್ತಾ ಏನು? ನಾನು ಅದನ್ನೇ ಅವಾಗಿಂದ ಹೇಳ್ತಾ ಇದ್ದೆ. ಒಂದ್ಸಲ ಆಪರೇಷನ್ ಮಾಡಿದ್ಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ, ಅಗ್ರಿವೇಟ್ ಆಗತ್ತೆ. ಇದನ್ನ ಮೇಂಟೈನ್ ಮಾಡ್ಬೋದಮ್ಮ. ನರಗಳಲ್ಲಿ ಶಕ್ತಿ ಕಡಿಮೆ ಆಗಿರುತ್ತೆ. ಆಪರೇಷನ್ ಮಾಡಿದಾಗ ನರಗಳಲ್ಲಿ ಸ್ವಲ್ಪ ಡಿಸ್ಕ್ ಕಟ್ ಮಾಡಿರ್ತಾರೆ, ಅಲೈನ್ಮೆಂಟ್ ಕಡಿಮೆ ಆಗಿರುತ್ತೆ. ಸೊ ಫಿಕ್ಸೇಷನ್ ಸರಿ ಆಗಿರಲ್ಲ. ಮತ್ತೆ ವಯಸ್ಸಾಗ್ತಾ ಆಗ್ತಾ ನಮ್ದು ಸ್ಪೈನ್ದು ಲೆಂತ್ ಇದೆಯಲ್ಲ, ಯೂಶಲಿ 145 ಸೆಂಟಿಮೀಟರ್ ಇರುತ್ತೆ ಅಂತಂದ್ರೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗುತ್ತೆ. ನಿಮ್ಗೆ ನಾವು ಒಂದು ವಯಸ್ಸಲ್ಲಿ ಇದ್ದಾಗ ನಮ್ಮ ಹೈಟ್ ಒಂದು 5'4" ಅಂತಂದ್ರೆ ವಯಸ್ಸಾದ್ಮೇಲೆ ಒಂದು ಅರ್ಧ ಇಂಚ್ ಹೈಟ್ ಕಡಿಮೆ ಆಗುತ್ತೆ. ನೀವು ಅಬ್ಸರ್ವ್ ಮಾಡಬಹುದು. ಸೊ ಆ ಹೈಟ್ ಏನಂದ್ರೆ ಅಲೈನ್ಮೆಂಟ್ ಇಂದ ಕಡಿಮೆ ಆಗುತ್ತೆ. ನಮ್ದು ಯಾವುದೇ ಮೂಳೆಗಳು ಏನು ಕಮ್ಮಿ ಆಗಲ್ಲ. ಸೊ ಅದು ಬಂದು ಕೆಳಗಡೆ ಕೂತ್ಕೊಳ್ಳುತ್ತೆ. ಈಗ ಆಪರೇಷನ್ ಆದಾಗ ಅವ್ರು ಕರೆಕ್ಟ್ ಫಿಕ್ಸ್ ಮಾಡಿದ್ರೆ ಆ ಟೈಮಲ್ಲಿ ಕರೆಕ್ಟ್ ಇರುತ್ತೆ. ಈಗ ವಯಸ್ಸಾಗ್ತಾ ಅದು ಸೈಜ್ ಕಮ್ಮಿ ಆಗುತ್ತೆ, ಅಲೈನ್ಮೆಂಟ್ ಕಡಿಮೆ ಆಗುತ್ತೆ. ಇದರಿಂದ ಅವ್ರಿಗೆ ನರ್ವ್ ಕಂಪ್ರೆಷನ್ ಜಾಸ್ತಿ ಆಗಿ ನೋವು ಬರ್ತಾ ಇರುತ್ತೆ. ತುಂಬಾ ವೈಬ್ರೇಷನ್ ಬರ್ತಿದೆ ಅಂತಂದ್ರೆ ಸಿವಿಯರ್ ನರ್ವ್ ಕಂಪ್ರೆಷನ್ ಇರುತ್ತೆ. ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಅಂದ್ರೆ ಈಗ ಅವ್ರು ಆಲ್ರೆಡಿ ಸರ್ಜರಿ ಮಾಡಿಸ್ಕೊಂಡಿರೋರ್ಗೂ ಟ್ರೀಟ್ ಮಾಡಬಹುದು ಅಂತ ಹೇಳ್ತೀರಾ? ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಿಮ್ಗೆ ಚಿಕಿತ್ಸೆ ಅನ್ನೋಂಥದ್ದಿದೆ, ನೀವು ನೇರವಾಗಿ ಆಯುರ್ ಕುಟೀರ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬಹುದು. ನಂಬರ್ಸ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಳಿ. ಇನ್ ಕೇಸ್ ಆಪರೇಷನ್ ಹೋಗಬೇಕು ಅಂತಿರೋರು ಖಂಡಿತವಾಗ್ಲೂ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಪ್ರಾರಂಭದಲ್ಲಿ ನಮಗೆ ವೈದ್ಯರು ಕೂಡ ತಿಳಿಸ್ತಾ ಇದ್ರು ಯಾವ್ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ಅವರು ಆಪರೇಷನ್ ನ ತಪ್ಪಿಸಿದ್ದಾರೆ, ಆಪರೇಷನ್ ಇಲ್ಲದೆ ಚಿಕಿತ್ಸೆಗಳನ್ನ ಕೊಟ್ಟು ಹೇಗೆ ಪೇಷಂಟ್ಸ್ ನಮಗೆ ಗುಣಮುಖರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ನೆಗ್ಲೆಕ್ಟ್ ಮಾಡ್ಬಿಟ್ರೆ
ಬಿಟ್ರೆ, ಪೇನ್ ಕಿಲ್ಲರ್ ನೋಡ್ಕೊಂಡು ಮುಂದೆ ಹಾಕೋದು ಅಥವಾ ಪೇನ್ ಬರುತ್ತೆ ಹೋಗುತ್ತೆ ಸೀಸನಲ್ ವೈಸ್ ಈ ತರ ಎಲ್ಲ ಮಾಡಿದ್ರೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ? ಸೊ ಯೂಶಲಿ ನೋಡಿ, ಇದು ನರ್ವ್ ಏನ್ ಬರುತ್ತಲ್ಲ, ಇದು ಬ್ರೈನ್ ಇಂದ ಕನೆಕ್ಟೆಡ್ ಸ್ಪೈನಲ್ ಕಾರ್ಡ್. ಸೊ ಈ ನರ್ವ್ ನಮ್ಗೆ ಫುಲ್ ಕಾಲ್ಗೆಲ್ಲ ಹೋಗುತ್ತೆ. ಇದು ಸೆನ್ಸೇಷನ್ ನರ್ವ್ಸ್. ಜನಗಳಿಗೆ ಒಂದು ಕನ್ಫ್ಯೂಷನ್ ಏನಂದ್ರೆ ರಕ್ತನಾಳ ಅನ್ಕೊಂಡ್ಬಿಡ್ತಾರೆ ಇದು ನರ್ವ್ನ. ಇದು ರಕ್ತನಾಳ ಅಲ್ಲ, ಜಸ್ಟ್ ಲೈಕ್ ನಮ್ಗೆ ಎಲೆಕ್ಟ್ರಿಕಲ್ ವೈರ್ ಇದ್ದಂಗೆ. ಸೊ ಬ್ರೈನ್ ನ ಕಾಲ್ಗೆ ಮತ್ತೆ ಇಡೀ ಬಾಡಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದೇ ನಮ್ ಸ್ಪೈನಲ್ ಕಾರ್ಡ್. ಸೊ ಇದು ಸಿವಿಯರ್ ಕಂಪ್ರೆಷನ್ ಆಗಿ ನರ್ವ್ಗೆ ಸೆನ್ಸೇಷನ್ ಲಾಸ್ ಆಯ್ತು ಅಂತ ಅವ್ರಿಗೆ ಪ್ಯಾರಾಲಿಸಿಸ್ ಕೂಡ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನಿಷಿಯಲಿ ಅವ್ರಿಗೆ ಏನಾಗುತ್ತೆ, ನಮ್ನೆಸ್, ಟಿಂಗ್ಲಿಂಗ್ ಸೆನ್ಸೇಷನ್, ತುಂಬಾ ಭಾರ ಬಿಟ್ಟು ನಿಂತ್ಕೊಳಕ್ಕಾಗಲ್ಲ, ವೈಬ್ರೇಷನ್ಸ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಪೇಯ್ನ್ ಇರುತ್ತೆ. ಪೇಯ್ನ್ ಹೋದ್ಮೇಲೆ ಅವ್ರಿಗೆ ನಮ್ನೆಸ್, ಟಿಂಗ್ಲಿಂಗ್ ಸೆನ್ಸೇಷನ್, ವೈಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಆಯ್ತಾನೆ ಕಂಪ್ಲೀಟ್ ಅವರು ಲಿಂಬ್ ನ ಕಳ್ಕೋಬೇಕಾಗತ್ತೆ. ಅದಕ್ಕೆ ನಾವು ಪ್ಯಾರಾಲಿಸಿಸ್ ಅಂತಾನೆ ಕರಿತೀವಿ. ಇದು ಕಾಲ್ದಾಯ್ತು. ಸೊ ಇದ್ರ ಜೊತೆಗೆ ನಮಗೆ ಯೂರಿನ್ ಸಮಸ್ಯೆ, ಮೋಷನ್ ಸಮಸ್ಯೆ ಕೂಡ ಬರುತ್ತೆ. ಇನ್ಕಾಂಟಿನೆನ್ಸ್ ಆಫ್ ಯೂರಿನೇಷನ್, ಅವ್ರಿಗೆ ಯೂರಿನ್ ಅರ್ಜೆನ್ಸಿ ಜಾಸ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಯೂರಿನ್ ಬ್ಲಾಡರ್ ಫಿಲ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಯೂರಿನ್ ಹೋಗ್ಬೇಕು. ಹೋಗೋ ಟೈಮಲ್ಲೇ ಯೂರಿನ್ ಆಗ್ಬಿಡುತ್ತೆ, ಕಂಟ್ರೋಲ್ ಬರಲ್ಲ. ಸೊ ಇನ್ಕಾಂಟಿನೆನ್ಸ್ ಸ್ಟಾರ್ಟ್ ಆಗುತ್ತೆ, ಯೂರಿನ್ ಕಂಟ್ರೋಲ್ ಬರಲ್ಲ, ಇವನ್ ಮೋಷನ್ ಕಂಟ್ರೋಲ್ ಕೂಡ ಬರಲ್ಲ. ಸೊ ಡಿಫಿಕೇಶನ್ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು, ಈಗ ವಯಸ್ಸಿನ ಇದ್ದವರಿಗೆ ಎರೆಕ್ಷನ್ ಪ್ರಾಬ್ಲಮ್ ಬರುತ್ತೆ. ಸೊ ಈ ತರ ಬೇರೆ ಬೇರೆ ಸಮಸ್ಯೆಗಳಿಂದ ಸಫರ್ ಆಗ್ತಾ ಇರ್ತಾರೆ. ಸೊ ಡೆಫಿನೆಟ್ಲಿ ಇದನ್ನ ನಾವು ಟ್ರೀಟ್ ಮಾಡಬಹುದು. ಖಂಡಿತ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ನಮಗೆ ಈ ಒಂದು ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್ ಸಮಸ್ಯೆಗೆ ಕಾರಣಗಳು, ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಇನ್ನು ವಿಶೇಷವಾಗಿ ಆಯುರ್ಕುಟೀರ ಸೂಪರ್ ಸ್ಪೆಷಾಲಿಟಿ ಸ್ಪೈನ್ ಸೆಂಟರ್ ನಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂಡ್ ಕಾಲರ್ಸ್ ಪ್ರಶ್ನೆಗೂ ಕೂಡ ಉತ್ತರಗಳನ್ನ ತಿಳಿಸಿಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ. ಇನ್ನು ಕಾರ್ಯಕ್ರಮದಲ್ಲಿ ಕರೆಗಳು ಸಿಗಲಿಲ್ಲ. ನಿಮಗಿರುವಂತಹ ದೀರ್ಘಕಾಲದ ನೋವುಗಳಿಗೆ ಸೂಕ್ತವಾಗಿರುವಂತಹ ಸರಳ ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು, ವಿತೌಟ್ ಆಪರೇಷನ್ಸ್ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಆಯುರ್ ಕುಟೀರ ಇರುವಂತದ್ದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ. ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಸೊ ನೀವು ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಂಡು ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬಹುದು. ದೂರದ ಊರುಗಳಿಂದ ಕಾರ್ಯಕ್ರಮ ನೋಡ್ತಾ ಇರುವಂತವರು ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್, ಎಕ್ಸ್ರೇ, MRI ರಿಪೋರ್ಟ್ಸ್ ಇದೆ ಅಂತಂದ್ರೆ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.